ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಕರೆನ್ಸಿ ಸಿಂಬಲ್ ಅನ್ನ ನಾವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ. ಗೇಟ್ ವೇ ಆಫ್ ಟ್ಯಾಲಿ ನಂತರ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಶೋ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎಂಟರ್ ನೀವಿಲ್ಲಿ ನೋಡ್ತಾ ಇರಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ ಕಾಸ್ಟ್ ಕ್ಯಾಟಗರಿ, ಕಾಸ್ಟ್ ಸೆಂಟರ್ ಕ್ಲಾಸ್. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಕರೆನ್ಸಿ. ಕರೆನ್ಸಿ ಅಂದ್ರೆ ನಾವು ಟ್ಯಾಲಿಯಲ್ಲಿ ಕಂಪನಿಯನ್ನ ಕ್ರಿಯೇಟ್ ಮಾಡಿದಾಗ ಇಂಡಿಯನ್ ರುಪೀಸ್ INR ಡಿಫಾಲ್ಟ್ ಆಗಿ ಬರುತ್ತೆ. ಯಾಕಂದ್ರೆ ನಾವು ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಮಾಡಿರ್ತೀವಿ, ಅದಕ್ಕೋಸ್ಕರ. ನಮ್ಮ ಕಂಪನಿಯ ಬಿಸ್ನೆಸ್ ಬೇರೆ ದೇಶಗಳ ಜೊತೆ ಸಹ ಇದೆ. ನಾವಿಲ್ಲಿ ಇನ್ವಾಯ್ಸ್ ಗಳನ್ನ ಎಂಟ್ರಿ ಮಾಡಬೇಕಾದ್ರೆ ಬೇರೆ ದೇಶದ ಕರೆನ್ಸಿಗಳನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆಗ ನಾವು ಕರೆನ್ಸಿಯಲ್ಲಿ ನಾವು ಬೇರೆ ದೇಶದ ಕರೆನ್ಸಿ ಸಿಂಬಲ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈಗ ನಾವು ನೋಡೋಣ ಯಾವ ರೀತಿಯಾಗಿ ಬೇರೆ ದೇಶದ ಕರೆನ್ಸಿಗಳನ್ನ ನಾವು ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ. ಕರೆನ್ಸಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನೀವು ಇಲ್ಲಿ ನೋಡಬಹುದು ಕರೆನ್ಸಿ ಕ್ರಿಯೇಷನ್ ಸಿಂಬಲ್. ಕರೆನ್ಸಿ ಸಿಂಬಲ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ದೇಶದ ಕರೆನ್ಸಿ, ಇಂಡಿಯನ್ ರುಪೀಸ್ಗೂ ಸಹ ಸಿಂಬಲ್ ಇದೆ, ನಿಮಗೆ ಗೊತ್ತಿರಬಹುದು. ನಂತರ US ಡಾಲರ್ ಇರಬಹುದು, ಚೈನೀಸ್ ಯಾನ್, ಯೂರೋ, ಪೌಂಡ್, ಈ ರೀತಿಯಾಗಿ ಸಿಂಬಲ್ ಗಳನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಫಾರ್ಮಲ್ ನೇಮ್, ನಂತರ ISO ಕರೆನ್ಸಿ ಕೋಡ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್, ಶೋ ಅಮೌಂಟ್ ಇನ್ ಮಿಲಿಯನ್ಸ್. ನಮ್ಮ ಕಂಪನಿಯಲ್ಲಿ ಮಿಲಿಯನ್ಸ್ ಅಲ್ಲಿ ಟರ್ನ್ ಓವರ್ ಆಗ್ತಾ ಇದ್ರೆ ನಾವಿಲ್ಲಿ ಎಸ್ ಕೊಡ್ಬೇಕಾಗುತ್ತೆ, ಇಲ್ಲಾಂದ್ರೆ ನೋ. ನಂತರ ಸಫಿಕ್ಸ್ ಸಿಂಬಲ್ ಟು ಅಮೌಂಟ್, ಆಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಅಂಡ್ ಸಿಂಬಲ್, ವರ್ಡ್ ರೆಪ್ರೆಸೆಂಟಿಂಗ್ ಅಮೌಂಟ್ ಆಫ್ಟರ್ ಡೆಸಿಮಲ್, ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫಾರ್ ಅಮೌಂಟ್ ಇನ್ ವರ್ಡ್ಸ್. ಈ ಆಪ್ಷನ್ ಗಳನ್ನ ನಾವು ನಮ್ಮ ಬಿಸ್ನೆಸ್ ಗೆ ಸರಿ ಹೊಂದುವ ಹಾಗೆ ನಾವಿಲ್ಲಿ ಎಸ್ ಸರ್ ನೋ ಕೊಡಬೇಕಾಗುತ್ತೆ. ನಮ್ಮ ಕಂಪನಿಯ ಬಿಸ್ನೆಸ್ ಯಾವ ರೀತಿಯಾಗಿ ಇರುತ್ತೆ ನಾವು ಆ ರೀತಿಯಾಗಿ ಕರೆನ್ಸಿ ಕ್ರಿಯೇಷನ್ ಅನ್ನ ಇಲ್ಲಿ ಮಾಡಬೇಕಾಗುತ್ತೆ. INR ಇಂಡಿಯನ್ ರುಪೀಸ್ ಕರೆನ್ಸಿ ಸಿಂಬಲ್ ಡಿಫಾಲ್ಟ್ ಆಗಿ ಬಂದಿರುತ್ತೆ, ಅದನ್ನ ನಾವಿಲ್ಲಿ ಕ್ರಿಯೇಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಸಿಂಬಲ್ ನಾವಿಲ್ಲಿ ಕ್ರಿಯೇಟ್ ಮಾಡೋಣ US ಡಾಲರ್. US ಡಾಲರ್ ಸಿಂಬಲ್ ನಮ್ಮ ಕೀಬೋರ್ಡ್ ಅಲ್ಲಿ ಸಿಗುತ್ತೆ, ನಿಮ್ಗೆ ಗೊತ್ತಿರಬಹುದು. US ಡಾಲರ್ ಸಿಂಬಲ್, ನಂತರ ಎಂಟರ್. ನಂತರ ಫಾರ್ಮಲ್ ನೇಮ್ ಅಂದ್ರೆ ನಾವು ಫುಲ್ ನೇಮ್ ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಡಾಲರ್, ನಂತರ ಎಂಟರ್. ನಂತರ ನಾವಿಲ್ಲಿ ISO ಕರೆನ್ಸಿ ಕೋಡ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ USD. ಪ್ರತಿಯೊಂದು ದೇಶದ ಕರೆನ್ಸಿಗಳಿಗೆ ನಾವು ಶಾರ್ಟ್ ಫಾರ್ಮ್ ಆಗಿ ಏನು ನೇಮ್ ಅನ್ನ ಕರಿತೀವಿ, ಇಂಡಿಯನ್ ರುಪೀಸ್ಗೆ INR, US ಡಾಲರ್ಗೆ USD, ಜಪಾನೀಸ್ ಯಾನ್, ಯೂರೋ, ಪೌಂಡ್, ಈ ರೀತಿಯಾಗಿ ನಾವು ಶಾರ್ಟ್ ಫಾರ್ಮ್ ಗಳನ್ನ ಇಲ್ಲಿ ಬರಿಬೇಕಾಗುತ್ತೆ. ನಂತರ ಎಂಟರ್. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ 2 ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಶೋ ಅಮೌಂಟ್ ಇನ್ ಮಿಲಿಯನ್ಸ್, ನಿಮ್ಮ ಕಂಪನಿಯ ಬಿಸ್ನೆಸ್ ಮಿಲಿಯನ್ ನಲ್ಲಿ ಇದ್ರೆ ನೀವಿಲ್ಲಿ ಎಸ್ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ನೋ ಕೊಡಬೇಕು. ನಂತರ ಎಂಟರ್. ಸಫಿಕ್ಸ್ ಸಿಂಬಲ್ ಟು ಅಮೌಂಟ್, ಎಸ್ ಕೊಡಬೇಕಾಗುತ್ತೆ. ನಂತರ ಆಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಅಂಡ್ ಸಿಂಬಲ್, ಅಮೌಂಟ್ ಮತ್ತು ಸಿಂಬಲ್ ನಡುವೆ ಸ್ಪೇಸ್ ನಮಗಿಲ್ಲಿ ಬೇಕಾಗುತ್ತೆ, ನಾವು ಇದಕ್ಕೂ ಎಸ್ ಕೊಡಬೇಕಾಗುತ್ತೆ. ನಂತರ ವರ್ಡ್ ರೆಪ್ರೆಸೆಂಟಿಂಗ್ ಅಮೌಂಟ್ ಆಫ್ಟರ್ ಡೆಸಿಮಲ್, ನಾವಿಲ್ಲಿ ಇಂಡಿಯನ್ ರುಪೀಸ್ ಅಲ್ಲಿ ನಾವು ಬರಿಬೇಕಾದ್ರೆ 50 rupees, 50 ಪೈಸೆ, 75 ಪೈಸೆ, 98 ಪೈಸೆ, ಈ ರೀತಿಯಾಗಿ ನಾವು ಪೈಸೆ ಅಂತ ಏನು ಕರಿತೀವಿ ಇಂಡಿಯನ್ ರುಪೀಸ್ ಅಲ್ಲಿ, ಅದೇ ರೀತಿಯಾಗಿ US ಅಲ್ಲಿ US ಡಾಲರ್ಗೆ ಅವರು $50, 55 ಸೆಂಟ್, 30 ಸೆಂಟ್, 45 ಸೆಂಟ್, ಈ ರೀತಿಯಾಗಿ ಅವರು ಕರೀತಾರೆ. ಅದಕ್ಕೋಸ್ಕರ ನಾವಿಲ್ಲಿ ಸೆಂಟ್ ಅಂತೇಳಿ ಬರಿಬೇಕಾಗುತ್ತೆ, ಸೆಂಟ್ಸ್. ನಂತರ ಎಂಟರ್. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫಾರ್ ಅಮೌಂಟ್ ಇನ್ ವರ್ಡ್ಸ್ 2 ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಎಂಟರ್, ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಬೇರೆ ದೇಶದ ಕರೆನ್ಸಿ ಸಿಂಬಲ್ ಅನ್ನ ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡಬೇಕು. ನಂತರ US ಡಾಲರ್ ಸಿಂಬಲ್ ನಮ್ಮ ಕೀಬೋರ್ಡ್ ಅಲ್ಲಿ ನಮಗೆ ಸಿಗುತ್ತೆ. ನಂತರ ಬ್ರಿಟಿಷ್ ಪೌಂಡ್ ಇರಬಹುದು ಅಥವಾ ಯೂರೋ ಇರಬಹುದು, ಈ ರೀತಿಯಾದ ಕರೆನ್ಸಿ ಸಿಂಬಲ್ ಗಳನ್ನ ನಾವು ಯಾವ ರೀತಿಯಾಗಿ ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡಬೇಕಂತ ನಾವು ನೋಡಿದ್ರೆ
ನಾವಿಲ್ಲಿ ಸರ್ಚ್ ಬಾರ್ ಅಲ್ಲಿ ನಮ್ಮ ಕಂಪ್ಯೂಟರ್ ಅಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಕ್ಯಾರೆಕ್ಟರ್ ಮ್ಯಾಪ್. ನೀವಿಲ್ಲಿ ನೋಡಬಹುದು ಕ್ಯಾರೆಕ್ಟರ್ ಮ್ಯಾಪ್ ಅಂತೇಳಿ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಕ್ಯಾರೆಕ್ಟರ್ ಮ್ಯಾಪ್ ಅಂದ್ರೆ ಹಲವಾರು ಸಿಂಬಲ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಚೈನೀಸ್ ಯಾನ್ ಇರಬಹುದು ಅಥವಾ ಬ್ರಿಟಿಷ್ ಪೌಂಡ್ ಇರಬಹುದು. ಹೀಗೆ ಹಲವಾರು ರೀತಿಯ ಸಿಂಬಲ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಟೆಕ್ಸ್ಟ್ ಇಂದ ಸಹ ಸರ್ಚ್ ಮಾಡಬಹುದು ಯಾವ ಸಿಂಬಲ್ ನಮ್ಗೆ ಇಲ್ಲಿ ಬೇಕು. ಇಲ್ಲಿ ಸಹ ನಮ್ಗೆ ಹಲವಾರು ಕಂಟ್ರಿಯ ಸಿಂಬಲ್ಸ್ ಸಿಗುತ್ತೆ. ಯಾವ ಸಿಂಬಲ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಈ ರೀತಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್, ನಂತರ ಕಾಪಿ ನೀವಿಲ್ಲಿ ಮಾಡಬೇಕಾಗುತ್ತೆ. ನಂತರ ಮಿನಿಮೈಸ್ ಮಾಡ್ತಾ ಇದ್ದೀನಿ. ನಂತರ ಸಿಂಬಲ್ ಅನ್ನ ಕಾಪಿ ಮಾಡಿದ್ದಾಗಿದೆ. ನಾವು ಟ್ಯಾಲಿಯಲ್ಲಿ ಈಗ ಪೇಸ್ಟ್ ಮಾಡಬೇಕು. ನಾವು ಯಾವಾಗ್ಲೂ ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ವಿ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಟ್ಯಾಲಿಯಲ್ಲಿ ಯಾವುದೇ ಟೆಕ್ಸ್ಟ್ ಅನ್ನ ಪೇಸ್ಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಆಲ್ಟ್ ವಿ ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಆಲ್ಟ್ ವಿ ಪ್ಲಸ್ ಪೇಸ್ಟ್. ಟ್ಯಾಲಿಯಲ್ಲಿ ಯಾವುದೇ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಪೇಸ್ಟ್ ಮಾಡಬೇಕಾದ್ರೆ ಕಂಟ್ರೋಲ್ ಆಲ್ಟ್ ವಿ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡ್ತೀವಿ. ನಂತರ ಎಂಟರ್. ನಂತರ ಫಾರ್ಮಲ್ ನೇಮ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಬ್ರಿಟಿಷ್ ಪೌಂಡ್. ಬ್ರಿಟಿಷ್ ಪೌಂಡ್. ನಂತರ ಎಂಟರ್. ನಂತರ ನಾವು ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ GBP ಅಂತೇಳಿ ಕರಿತೀವಿ. GBP ಅಂದ್ರೆ ಗ್ರೇಟ್ ಬ್ರಿಟನ್ ಪೌಂಡ್ ಅಂತೇಳಿ ನಾವಿಲ್ಲಿ ಕರಿಬಹುದು. ನಂತರ ಎಂಟರ್. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ 2. ನಂತರ ಶೋ ಅಮೌಂಟ್ ಇನ್ ಮಿಲಿಯನ್ಸ್. ನೋ. ಸಫಿಕ್ಸ್ ಸಿಂಬಲ್ ಟು ಅಮೌಂಟ್. ಎಸ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಆಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಅಂಡ್ ಸಿಂಬಲ್ಸ್. ಎಸ್. ವರ್ಡ್ ರೆಪ್ರೆಸೆಂಟಿಂಗ್ ಅಮೌಂಟ್ ಇನ್ ಡೆಸಿಮಲ್ಸ್. ಬ್ರಿಟಿಷ್ ಪೌಂಡ್ ಅಲ್ಲಿ ನಾವು ಪೈಸೆಗಳಿಗೆ ಪೆನ್ನಿ ಅಂತೇಳಿ ಕರೀತಾರೆ, ಅದನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫಾರ್ ಅಮೌಂಟ್ ಇನ್ ವರ್ಡ್ಸ್ 2. ನಂತರ ಎಂಟರ್. ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಸಿಂಬಲ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ನಾವು ಬೇರೆ ಯಾವುದೇ ದೇಶದ ಕರೆನ್ಸಿ ಸಿಂಬಲ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕಂದಾಗ ನಾವು ಕ್ಯಾರೆಕ್ಟರ್ ಮ್ಯಾಪ್ ಇಂದ ಸರ್ಚ್ ಮಾಡಬಹುದು. ಯಾವುದೇ ಸಿಂಬಲ್ ಕ್ಯಾರೆಕ್ಟರ್ ಮ್ಯಾಪ್ ಅಲ್ಲಿ ಇಲ್ಲ ಅಂದ್ರೆ ನಾವು ಗೂಗಲ್ ಕ್ರೋಮ್ ಇಂದ ಸರ್ಚ್ ಮಾಡಬೇಕಾಗುತ್ತೆ. ನಂತರ ನಾವು ಯಾವ ಸಿಂಬಲ್ ಬೇಕು ಕಾಪಿ ಮಾಡಬೇಕು. ನಂತರ ನಾವಿಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನಾನೀಗ ಎಂಟ್ರಿ ಮಾಡ್ತಾ ಇದ್ದೀನಿ ಜಪಾನೀಸ್ ಯಾನ್. ಕಾಪಿ ಮಾಡಿದ್ದಾಗಿದೆ. ನಂತರ ಕಂಟ್ರೋಲ್ ಆಲ್ಟ್ ವಿ ಫಾರ್ ಪೇಸ್ಟ್. ನಂತರ ಎಂಟರ್. ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಫಾರ್ಮಲ್ ನೇಮ್ ಜಪಾನೀಸ್ ಯಾನ್. ಜಪಾನೀಸ್ ಯಾನ್. ನಂತರ ಎಂಟರ್. ISO ಕರೆನ್ಸಿ ಕೋಡ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. YEN ಯಾನ್ ಅಂತೇಳಿ ಅವರಿಲ್ಲಿ ಕರೀತಾರೆ. ನಂತರ ಎಂಟರ್. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ 2. ನಂತರ ಶೋ ಅಮೌಂಟ್ ಇನ್ ಮಿಲಿಯನ್ಸ್. ನೋ. ಸಫಿಕ್ಸ್ ಸಿಂಬಲ್ ಟು ಅಮೌಂಟ್. ಎಸ್. ಆಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಅಂಡ್ ಸಿಂಬಲ್ಸ್. ಎಸ್. ವರ್ಡ್ ರೆಪ್ರೆಸೆಂಟಿಂಗ್ ಅಮೌಂಟ್ ಆಫ್ಟರ್ ಡೆಸಿಮಲ್. ಜಪಾನ್ ಯಾನ್ ಅಲ್ಲಿ ಅವರಿಲ್ಲಿ ಜಪಾನ್ ಯಾನ್ ಸೆನ್ ಅಂತೇಳಿ ಅವರಿಲ್ಲಿ ಕರೀತಾರೆ, ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫಾರ್ ಅಮೌಂಟ್ ಇನ್ ವರ್ಡ್ಸ್ 2. ನಂತರ ಎಂಟರ್. ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಕರೆನ್ಸಿ ಸಿಂಬಲ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾವುದೇ ಡೀಟೇಲ್ಸ್ ಬೇಕಂದ್ರೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು, ನಮ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಈ ರೀತಿಯಾಗಿ ನಾವು ಯಾವ ದೇಶದ ಕರೆನ್ಸಿ ಸಿಂಬಲ್ ಬೇಕೋ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಎಸ್ಕೇಪ್. ಎಸ್ಕೇಪ್. ನಂತರ ನಾವು ಎಂಟ್ರಿ ಮಾಡಿರುವಂತಹ ಕರೆನ್ಸಿ ಸಿಂಬಲ್ ಗಳನ್ನ ಆಲ್ಟರ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂದಾಗ ನಾವು ಆಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೋ ಮೋರ್ ಆಪ್ಷನ್. ಎಂಟರ್. ಕರೆನ್ಸಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ನಾವು ಕ್ರಿಯೇಟ್ ಮಾಡಿರುವಂತಹ ಕರೆನ್ಸಿ ಸಿಂಬಲ್ಗಳು ಇಂಡಿಯನ್ ರುಪೀಸ್ ಸಹ ಬಂದಿದೆ, ಡಿಫಾಲ್ಟ್ ಆಗಿ ಬಂದಿದೆ. ನಾವಿಲ್ಲಿ ಇಂಡಿಯನ್ ರುಪೀಸ್ ಕರೆನ್ಸಿ ಸಿಂಬಲ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ನಂತರ ನಾವು ಯಾವ ದೇಶದ ಕರೆನ್ಸಿ ಸಿಂಬಲ್ ಅನ್ನ ಎಡಿಟ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಂಟರ್. ನೀವಿಲ್ಲಿ ನೋಡ್ತಾ ಇರಬಹುದು ನಾವಿಲ್ಲಿ ಕರೆನ್ಸಿ ಸಿಂಬಲ್ ಅನ್ನ ಓಪನ್ ಮಾಡಿದ್ರೆ ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ಸಿಗ್ತಾ ಇದೆ. ಇಲ್ಲಿ ನೀವು ನೋಡಬಹುದು ರೇಟ್ ಆಫ್ ಎಕ್ಸ್ಚೇಂಜ್, ಸೆಲ್ಲಿಂಗ್, ಸ್ಟ್ಯಾಂಡರ್ಡ್ ರೇಟ್ ಅಥವಾ ಸೆಲ್ಲಿಂಗ್ ರೇಟ್, ಬೈಯಿಂಗ್ ರೇಟ್ ನೀವಿಲ್ಲಿ ನೋಡ್ತಾ ಇರಬಹುದು. ಈ ಎಂಟ್ರಿಗಳನ್ನ ಯಾವ ರೀತಿಯಾಗಿ ಮಾಡಬೇಕಂತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಯಾವುದೇ ಚೇಂಜಸ್ ಬೇಕಂದ್ರೆ ನಾವಿಲ್ಲಿ ಮಾಡಬಹುದು. ಸಿಂಬಲ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು. ಇಲ್ಲಿ ಇರುವಂತಹ ಡೀಟೇಲ್ಸ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ನಿಮಗೆ ಈ ಕರೆನ್ಸಿ ಬೇಡ ನಾವಿಲ್ಲಿ ಡಿಲೀಟ್ ಮಾಡಬೇಕು ಅಂದಾಗ ಕೀಬೋರ್ಡ್ ಇಂದ ನಾವು ಆಲ್ಟ್ ಡಿ ಲೆಟರ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು
ಡಿಲೀಟ್ ಇಲ್ಲಿ ಕೇಳ್ತಾ ಇದೆ ಎಸ್ ಸರ್ ನೋ. ನಿಮ್ಗೆ ಡಿಲೀಟ್ ಮಾಡ್ಬೇಕಂದ್ರೆ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬಹುದು. ಡಿಲೀಟ್ ಬೇಡ ಅಂದ್ರೆ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ಕರೆನ್ಸಿ ಸಿಂಬಲ್ ಅನ್ನ ಡಿಲೀಟ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಕರೆನ್ಸಿ ಸಿಂಬಲ್ ಅನ್ನ ಕ್ರಿಯೇಟ್ ಮಾಡಿ ನಂತರ ಎಡಿಟ್ ಮಾಡಬಹುದು ಅಥವಾ ಡಿಲೀಟ್ ಸಹ ಮಾಡಬಹುದು. ಎಸ್ಕೇಪ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್ ಆಪ್ಷನ್, ಶೋ ಮೋರ್, ಎಂಟರ್. ನೆಕ್ಸ್ಟ್ ಆಪ್ಷನ್ ನೀವು ಇಲ್ಲಿ ನೋಡಬಹುದು ರೇಟ್ ಆಫ್ ಎಕ್ಸ್ಚೇಂಜ್. ರೇಟ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಏನು, ಅದನ್ನ ನಾವು ಯಾವ ರೀತಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡ್ಬೇಕಂತ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.